ಮಾತಾಡ್ತೀನಿ ಅಂದ್ರೆ ಡಿ ಬಾಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀನಿ ಅಂದ್ರೂ ತೋರಿಸ್ತಾರೆ, ಡಿ ಬಾಸ್ ಬಗ್ಗೆ ಒಳ್ಳೇದ್ ಮಾತಾಡ್ತೀನಿ ಅಂದ್ರೂ ತೋರಿಸ್ತಾರೆ. ಯಾಕಂದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು ಡಿ ಬಾಸ್. ಡಿ ಬಾಸ್ ಅನ್ನೋ ಒಂದು ಹೆಸರು, ಸುಮ್ನೆ ಒಂದು ಹ್ಯಾಶ್ ಟ್ಯಾಗ್ ಡಿ ಬಾಸ್ ಅಂತ ಹಾಕ್ಬಿಟ್ರೆ ಸಾಕು, ಮುಗ್ದೋಯ್ತು. ಡಿ ಬಾಸ್ ಬಗ್ಗೆ ಹಿಂಗ್ ಮಾತಾಡ್ದ ಅಂತ ಒಂದು ಹೆಡ್ಲೈನ್ ಹಾಕ್ಬಿಟ್ರೆ ಸಾಕು, ಏನ್ ಮಾತಾಡಿರ್ಬೋದು ಅಂತ ಒಂದು ಅಷ್ಟನ್ನ ಫ್ಯಾನ್ಸ್ ನೋಡ್ತಾರೆ. ಡಿ ಬಾಸ್ ಅವ್ರನ್ನ ನೋಡ್ತಾ ಇದ್ದೀರಿ ಅಂದ್ರೆ ನೋಡಿ, ಈಗ ನಿನ್ನೆ ಮ್ಯಾಕ್ಸ್ ರಿಲೀಸ್ ಆಯ್ತು, ಅಲ್ಲೂ ಕೂಡ ಡಿ ಬಾಸ್ ಅವರ ವಿರೋಧವಾಗಿ ಮಾತಾಡ್ತಾರೆ, ಅವರ ನಿಂದನೆ ಮಾಡುವಂತದ್ದು ಮಾಡ್ತಾರೆ. ಹಾಗೆ ಮಾರ್ಟಿನ್ ಅದ್ರಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಡಿ ಬಾಸ್ ಅವ್ರಿಗೆ ನಿಂದನೆ ಮಾತುಗಳು, ಹಾಗೆ ಈಗ ಕಾಂಟ್ರವರ್ಸಿ ತರ ಎಲ್ಲ ಮಾಡೋದು ನೀವು ಕೂಡ ನೋಡ್ತಾ ಇದ್ದೀರಾ. ಎಲ್ಲ ಏನ್ ನಡ್ತಿದೆ, ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ? ಸರ್ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅದೇ ಆಗ್ತಾ ಇರೋದು ಪ್ರಾಬ್ಲಮ್. ಏನ್ ಗೊತ್ತಾ, ಎಲ್ಲ ನಮ್ ಕನ್ನಡ ಸಿನಿಮಾನೇ, ಎಲ್ಲ ನಮ್ ಕನ್ನಡ ಸಿನಿಮಾನೆ. ಡಿ ಬಾಸು ನಮ್ಮವ್ರೆ, ಕಿಚ್ಚ ಸುದೀಪು ನಮ್ಮವ್ರೆ, ಧ್ರುವ ಸರ್ಜಾರು ನಮ್ಮವ್ರೆ. ಏನ್ ಗೊತ್ತಾ, ಇವ್ನು ಬೆಳಿತಾವನೆ, ಓ ಇವನು ಆ ಸ್ಥಾನ ತಗೋಬಿಡ್ತಾನ, ತಗೊಳಲ್ಲ. ಯಾರು ಯಾರ ಸ್ಥಾನನೂ ಕಿತ್ಕೊಳಕ್ಕಾಗಲ್ಲ. ಕಿಚ್ಚ ಸುದೀಪೇ, ಡಿ ಬಾಸ್ ಧ್ರುವ ಸರ್ಜಾನೆ. ಅವ್ರವ್ರಿಗಿರೋದು ಅವ್ರವ್ರ ಫ್ಯಾನ್ಸ್ ಅವ್ರಿಗೆ ಇದ್ದೇ ಇದ್ದಾರೆ, ಅವ್ರವ್ರಿಗೆ ಗತ್ತು. ಅವ್ರು ಯಾರಿಗೂ ಬಿಟ್ಕೊಡಕ್ ಆಗಲ್ಲ. ಯಾರು ಬಂದು ಇವ್ರು ಬಂದ್ಬಿಟ್ಟು ಈ ಫ್ಯಾನ್ಸ್ ಬಂದ್ಬಿಟ್ಟು ಆ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್ ಬಂದ್ಬಿಟ್ಟು ಕಿಚ್ಚ ಬಾಸ್ ಫ್ಯಾನ್ಸ್ ವಿರುದ್ಧ ಏನೋ ಮಾತಾಡಿದ ತಕ್ಷಣ ಕಿಚ್ಚ ಬಾಸ್ ಏನು ಕಮ್ಮಿ ಆಗಲ್ಲ. ಕಿಚ್ಚ ಬಾಸ್ ಫ್ಯಾನ್ಸ್ ಬಂದ್ಬಿಟ್ಟು ಡಿ ಬಾಸ್ ಇದ್ ಮಾಡಿದ ತಕ್ಷಣನೇ ಅವ್ರಿಗೇನು ಕೀಳಾಗಲ್ಲ. ಸೊ ಅವ್ರವ್ರಿಗಿರೋ ಫ್ಯಾನ್ ಬೇಸ್ ಎಲ್ಲೂ ಹೋಗಲ್ಲ ಸರ್. ಯಾರು ಕಿತ್ಕೊಳಕ್ಕಾಗಲ್ಲ, ಯಾರ ಪದವಿನ ಯಾರು ಕಿತ್ಕೊಳಕ್ಕಾಗಲ್ಲ ಸರ್. ಅಲ್ಲ ಅದೇನೋ ಸತ್ಯ. ಈಗ ಅವ್ರು ಕೇಳಿದ ರೀತಿ ಹೆಂಗಿತ್ತು ಅಂತಂದ್ರೆ, ಈ ತರ ನಿಂದನೆ ಮಾಡೋದು, ಯಾರ ಫ್ಯಾನ್ಸ್ ಗಳನ್ನ ನೀವು ನೋಡಿ ಎಷ್ಟು ಸೂಕ್ಷ್ಮವಾಗಿ ಮಾತಾಡುವಂತ ಒಂದು ಪ್ರಯತ್ನ ಮಾಡಿದ್ವಿ ಅವ್ರು ಕೇಳಿದಾಗ. ಇದೇ ತರ ಅಂದ್ರೆ ನಿಂದನೆ ಮಾಡುವಂತದ್ದು ಏನಕ್ಕೆ ಬೇಕು? ಯಾವ್ದೇ ಒಬ್ಬ ನಟರನ್ನಾಗ್ಲಿ ಯಾವ ಒಂದು ಫ್ಯಾನ್ಸ್ ಕೂಡ ಯಾರು ಕಿತ್ಕೊಳಕ್ ಆಗಲ್ಲ. ಯಾರ ಫ್ಯಾನ್ಸ್ ಗಳಿಗೂ ಅದೇನೋ ಬೈಕೊಂಡ್ರೆ ಅದು ಕೂದ್ಲುಗಳಿಗೂ ಟಚ್ ಆಗಲ್ಲ, ಕೂದ್ಲುಗಳಿಗೂ ಟಚ್ ಆಗಲ್ಲ, ಯಾರನ್ನ ಯಾರು ಬೈಕೊಂಡ್ರು. ಅಂತದ್ರಲ್ಲಿ ಕೆಲವರು ಪ್ರತ್ಯೇಕವಾಗಿ ಅವ್ರನ್ನೇ ತಗೊಂಡ್ ಮಾತಾಡಿ. ಇವಾಗ ಏನಕ್ಕೆ ಅದನ್ನ ತಗೊಂಡ್ ಮಾತಾಡ್ತಾರೆ ಅಂದ್ರೆ, ಸೊ ಜನ ಅದನ್ನೇ ತೋರಿಸ್ತಾರೆ. ಇವಾಗ ಒಂದು ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ನಾನು ಡಿ ಬಾಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಡಿ ಬಾಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀನಿ ಅಂದ್ರೂ ತೋರಿಸ್ತಾರೆ, ಡಿ ಬಾಸ್ ಬಗ್ಗೆ ಒಳ್ಳೇದ್ ಮಾತಾಡ್ತೀನಿ ಅಂದ್ರೂ ತೋರಿಸ್ತಾರೆ. ಯಾಕಂದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು ಡಿ ಬಾಸ್. ಡಿ ಬಾಸ್ ಅನ್ನೋ ಒಂದು ಹೆಸರು, ಸುಮ್ನೆ ಒಂದು ಹ್ಯಾಶ್ ಟ್ಯಾಗ್ ಡಿ ಬಾಸ್ ಅಂತ ಹಾಕ್ಬಿಟ್ರೆ ಸಾಕು, ಮುಗ್ದೋಯ್ತು. ಡಿ ಬಾಸ್ ಬಗ್ಗೆ ಹಿಂಗ್ ಮಾತಾಡ್ದ ಅಂತ ಒಂದು ಹೆಡ್ಲೈನ್ ಹಾಕ್ಬಿಟ್ರೆ ಸಾಕು, ಏನ್ ಮಾತಾಡಿರ್ಬೋದು ಅಂತ ಒಂದು ಅಷ್ಟನ್ನ ಫ್ಯಾನ್ಸ್ ನೋಡ್ತಾರೆ. ಸೊ ಇದೇ ಸರ್ ಗಿಮಿಕು, ಇನ್ನೇನಿಲ್ಲ ಗಿಮಿಕು. ನಮ್ ಮಕ್ಕ ಕಾಣಿಸ್ತಾ ಇದೆಯಾ ಅಲ್ಲಿ, ಓ ಇಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಏನಾರು ಒಂದ್ ಕೊಡ್ಬೇಕು ಡಿ ಬಾಸ್ ಬಗ್ಗೆ. ಡಿ ಬಾಸ್ ಅಂದ್ರೆ ಹಂಗೆ, ಡಿ ಬಾಸ್ ಅಂದ್ರೆ ಹಿಂಗೆ, ಡಿ ಬಾಸ್ ನಮ್ಮ ಪ್ರಾಣ ಹಂಗೆ ಹಿಂಗೆ ಬಿಡ್ತಾರೆ ಒಂದ್ 4 ಇದಾಗುತ್ತೆ, ವೈರಲ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಡಿ ಬಾಸ್ ಫ್ಯಾನ್ಸ್ ನಾವು ಎಲ್ಲಾ ಸಿನಿಮಾಗಳು ನೋಡ್ತೀವಿ ಸರ್, ಮನ್ಸಲ್ಲಿ ಇದಾರೆ. ಸೊ ಏನ್ ಕಿರ್ಚಾಡಿದ ತಕ್ಷಣ ಅದಲ್ಲ, ಆಕ್ಚುಲಿ ನಮ್ ಮನ್ಸಲ್ಲಿ ಇದಾರೆ. ನಾವ್ ಎಲ್ಲಾ ಸಿನಿಮಾನು ನೋಡ್ತೀವಿ. ಕಿಚ್ಚ ಸುದೀಪ್ ಸರ್ದು ನೋಡ್ದೆ, ಮೊನ್ನೆ UI ನೋಡ್ದೆ, ಡಿ ಬಾಸ್ದು ನೋಡ್ತೀವಿ, ಸರಿನಾ? ಡಿ ಬಾಸ್ ಅಲ್ಲಿ ಹೋದ್ಮೇಲೆ ನಮಗೂ ಪೇನ್ ಆಯ್ತು. ಅಯ್ಯೋ ಅಲ್ಲಿದಾರಲ್ಲಪ್ಪ, ಇವಾಗ ಹಾಸ್ಪಿಟಲ್ ಅಲ್ಲಿ ಓಡಾಡ್ತಾ ಇದಾರಲ್ಲಪ್ಪ, ನಮ್ ಪೇನ್ ಇದೆ. ಅದ್ ನಾವು ಆಚೆ ಕಡೆ ಒಬ್ಬೊಬ್ರು ಹೇಳ್ಕೊತಾರೆ, ಒಬ್ರು ನಿಜವಾಗ್ಲೂ ಹೇಳ್ಕೊತಾರೆ, ಒಬ್ಬೊಬ್ರು TRP ಸಿಗುತ್ತಾ ಅಂತ ಹೇಳ್ಕೊತಾರೆ. ಇದು ಪಾಯಿಂಟ್. ಇನ್ನು ನೋಡಿ, ನೀವ್ ಹೇಳಿದೆ ದರ್ಶನ್ ಸರ್ ಬಗ್ಗೆ ಇದೆಲ್ಲ ಹೇಳ್ತಾ ಹೋಗ್ರಿ. ಆದ್ರೆ ತುಂಬಾ ಜನ ಮಾತಾಡ್ತಕ್ಕಂಥದ್ದು, ದರ್ಶನ್ ಅವರು ಇಲ್ಲ ಇನ್ನು ತುಂಬಾ ಜನ ಜೈಲಲ್ಲಿ ಇರ್ಬೇಕಾಯ್ತು, ಅವ್ರವ್ರ ಇರ್ತಕ್ಕಂಥ ಪವರ್, ಹಣಬಲ ಆಗಿರ್ಬೋದು, ಜನಬಲ ಆಗಿರ್ಬೋದು, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಹೊರಗಡೆ ಬಂದ್ಬಿಟ್ರು, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು, ನಮ್ಗೆ ಒಂಥರ ಬ್ಯಾಡ್ ಫೀಲ್ ಆಗುತ್ತೆ. ಏನಿದು ಈ ರೀತಿ ಹೇಳ್ತಾರ, ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದ್ರ ಕೇಳಿದಾಗ? ಸರ್ ಅದು ಆತರ ಬರಂಗಿದ್ರೆ ಅವ್ರು ಹೋಗಿದ್ 15-20 ದಿನಕ್ಕೆ ಬರ್ಬೇಕಾಗಿತ್ತು. 3 ತಿಂಗಳು ಬೇಕಾಗಿರ್ಲಿಲ್ಲ. 7 ತಿಂಗಳು ಆಗ್ತದೆ. ಎಷ್ಟು 6 ತಿಂಗಳ ಸ್ಟೇಷನ್ ಇದು ಜೈಲಲ್ಲಿ ಇದ್ದಿದ್ದು. 5-6 ತಿಂಗಳು ಸ್ಟೇಷನ್ ಇರೋ ಅವಶ್ಯಕತೆ ಇಲ್ಲ. ದೊಡ್ಡ ಸೂಪರ್ ಸ್ಟಾರ್ ಅವರು, ಕರ್ನಾಟಕ ಸೂಪರ್ ಸ್ಟಾರ್, ಅಷ್ಟು ಕೋಟ್ಯಾಂತರ ಅಭಿಮಾನಿಗಳಿರುವಂತ ಡಿ ಬಾಸ್ 6 ತಿಂಗಳು ಜೈಲಲ್ಲಿ ಇರೋ ಅವಶ್ಯಕತೆ ಇಲ್ಲ. ಏನಕ್ಕೆ ಜೈಲಲ್ಲಿ ಇದ್ದಾರೆ ಅಂತಂದ್ರೆ ಸರ್, ಎಲ್ಲರಿಗೂ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇನೆ, ಸರಿನಾ? ಇದಕ್ಕೋಸ್ಕರನೇ 6 ತಿಂಗಳು ತಳ್ಕೊಂಡು ಹೋಗಿರೋದು ಅದೇ ಇದಕ್ಕೋಸ್ಕರನೇ. ಎಲ್ಲರೂ ತಪ್ಪು ಮಾಡಿದ್ರೆ ತಪ್ಪು, ಅದು ತಪ್ಪೇ ಅದು. ಇವಾಗ ಆದ್ರೂ ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಎಲ್ಲೇ ಇದ್ರು ಬಾಸ್ನ ಬಿಟ್ಕೊಟ್ಟಿಲ್ಲ, ಅದು ಮೇನ್.